109 ಎಕರೆ ಯಾರಿಗೆ ಸೇರಿದ್ದು ಯಾರ ಹೆಸರಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾವು ಆಗ್ಲೇ ಮಾತನಾಡ್ತಾ ಇದ್ವಿ. ಇನಾಮ್ ಜಮೀನ್ ಆಗಿ ಇದು ಅಣ್ಣಯ್ಯಾಚಾರ್ ಅನ್ನೋರ ಹೆಸರಿನಲ್ಲಿ ಇರುತ್ತೆ. ಆದರೆ ಈ ಇನಾಮ್ ಜಮೀನ್ 1945ರಲ್ಲಿ ಮಂಜು ಶೆಟ್ಟಿ ಅನ್ನೋರ್ಗೆ ಈ ಜಮೀನಿನ ಗುತ್ತಿಗೆ ಸಿಗುತ್ತೆ. ಅಂದ್ರೆ 1945ರಲ್ಲಿ ಅಣ್ಣಯ್ಯಾಚಾರ್ರಿಂದ ಜಮೀನಿನ ಗುತ್ತಿಗೆ ಪಡಿತಾರೆ ಮಂಜು ಶೆಟ್ಟಿ. 1959ರಲ್ಲಿ ಇನಾಮ್ ರದ್ದತಿ ಆಕ್ಟ್ ಜಾರಿ ನಂತರ ಅಣ್ಣಯ್ಯಾಚಾರ್ ಮತ್ತೆ ಅರ್ಜಿ ಹಾಕೋತಾರೆ. ಅವರನ್ನ ಸೋಲ್ ಇನಾಮ್ದಾರ್ ಅಂತ ಸರ್ಕಾರ ಅವತ್ತು ಘೋಷಿಸುತ್ತೆ. 1960ರಲ್ಲಿ ಮಂಜು ಶೆಟ್ಟಿ ಅವರನ್ನ ಗುತ್ತಿಗೆದಾರರಾಗಿ ಮುಂದುವರಿಯೋದಕ್ಕೆ ಅವತ್ತಿನ ಕಾನೂನು ಅವಕಾಶ ಮಾಡಿಕೊಡುತ್ತೆ. 9 ಬಾರಿಯ ಕಾಯ್ದೆಯ ಪ್ರಕಾರ ಅಲ್ಲಿ ಗುತ್ತಿಗೆದಾರರಾಗಿ ಮುಂದುವರಿಯೋದಕ್ಕೆ ಕಾನೂನು ಪ್ರಕಾರ ಅವಕಾಶ ಸಿಗುತ್ತೆ. ಟೆನೆನ್ಸಿ ಆಕ್ಟ್ 29ರ ಪ್ರಕಾರ ಗುತ್ತಿಗೆ ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತೆ ಅಣ್ಣಯ್ಯಾಚಾರ್ ದಾವೆ ಹೂಡ್ತಾರೆ. ಆದ್ರೆ ಅವತ್ತು ದಾವೆ ಹೂಡುವ ಅರ್ಜಿಯನ್ನ ತಹಶೀಲ್ದಾರ್ ವಜಾ ಮಾಡ್ತಾರೆ. 1945ರ ಕತೆ. 45ರಲ್ಲಿ ಏನೇನಾಯ್ತು ಅಂತ ಅದಾದ್ಮೇಲೆ 1966ರಲ್ಲಿ ಅಣ್ಣಯ್ಯಾಚಾರ್ ಅವರ ನಿಧನದ ನಂತರವೂ ಕೂಡ ವ್ಯಾಜ್ಯ ಮುಂದುವರಿಯುತ್ತೆ. 68 ಅಣ್ಣಯ್ಯಾಚಾರ್ ಅವರ ಕಡೆಯಿಂದ ಮುನ್ಸಿಫ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ. ರಿಸಂಪ್ಷನ್ ಆಫ್ ಲ್ಯಾಂಡ್ಗೆ ಕೋರಿ ಅರ್ಜಿ ಅವರು ಸಲ್ಲಿಕೆ ಮಾಡ್ತಾರೆ. ಬಟ್ ಅದನ್ನು ಕೂಡ ಅವತ್ತಿನ ಮುನ್ಸಿಫ್ ಕೋರ್ಟ್ ವಜಾ ಮಾಡುತ್ತೆ. ಮಂಜು ಶೆಟ್ಟಿ ಮಕ್ಕಳಾದ ವೆಂಕಟ ಶೆಟ್ಟಿ, ತಿರುಮಲ ಶೆಟ್ಟಿ ಪರ ತೀರ್ಪು ಬರುತ್ತೆ. ಅವರಿಬ್ರು ಈ ಜಮೀನಿನ ಪ್ರೊಟೆಕ್ಟೆಡ್ ಟೆನೆಂಟ್ ಅಂತ ಡಿಕ್ಲೇರ್ ಆಗುತ್ತೆ. ಇದು 68ರಲ್ಲಿ ಅಣ್ಣಯ್ಯಾಚಾರ್ ಅವರೇ ಮುನ್ಸಿಫ್ ಕೋರ್ಟ್ಗೆ ಹಾಕ್ತಾರಲ್ಲ ಅರ್ಜಿ, ಆ ಅರ್ಜಿಯ ಆದೇಶ. ಸೊ ಅದಾದ್ಮೇಲೆ 1974 ನಿಮಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿ ನಡೆದಂತ ಅತಿ ದೊಡ್ಡ ಕ್ರಾಂತಿ ಉಳುವವನೇ ಹೊಲದೊಡೆಯ ಅನ್ನುವ ಕಾನೂನು ಜಾರಿ ಆದ್ಮೇಲೆ, ಉಳುವವನೇ ಹೊಲದೊಡೆಯ ಕಾನೂನು ಆದ್ಮೇಲೆ ಲ್ಯಾಂಡ್ ರಿಫಾರ್ಮ್ ಜಾರಿ ಆಗ್ತಾ ಇದ್ದಂಗೆ ಅದರ ಪ್ರಕಾರ ಜಮೀನು ಉಳುವವರು ಅರ್ಜಿ ಹಾಕೋದಕ್ಕೆ ಅವಕಾಶ ಇತ್ತು. ಯಾರ್ಯಾರು ಜಮೀನನ್ನ ಉಳುಮೆ ಮಾಡ್ಕೊಂಡಿದ್ರು ಆ ಜಮೀನ್ ಅವ್ರಿಗೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಇದು ನಾನು ಉಳುಮೆ ಮಾಡ್ಕೊಂಡಿದ್ದೀನಿ, ಈ ಜಮೀನ್ ನಂದು ಅಂತ ಕ್ಲೈಮ್ ಮಾಡೋ ಅವಕಾಶ ಇತ್ತು. ಹಲವು ವರ್ಷಗಳ ಕಾನೂನು ಹೋರಾಟದ ನಂತರ ಸ್ವಾಧೀನದ ಹಕ್ಕು ಸಿಗುತ್ತೆ. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅಣ್ಣಯ್ಯಾಚಾರ್ ಅರ್ಜಿ ಹೋಗುತ್ತೆ. ಅದು ಕೂಡ ಅಲ್ಲಿ ವಜಾ ಆಗುತ್ತೆ. ಲ್ಯಾಂಡ್ ಟ್ರಿಬ್ಯುನಲ್ ನಲ್ಲಿ ಈ ಕುರಿತ ವಿವಾದ ಮುಂದುವರಿಕೆ ಆಗುತ್ತೆ. ಸೊ 74ರಲ್ಲಿ ಉಳುವವನೇ ಹೊಲದೊಡೆಯ ಲ್ಯಾಂಡ್ ರಿಫಾರ್ಮ್ ಜಾರಿ ಆದ್ಮೇಲೆ ಒಂದಿಷ್ಟು ಕಾನೂನು ಹೋರಾಟದ ನಂತರ ಸ್ವಾಧೀನದ ಹಕ್ಕು ಸಿಗುತ್ತೆ. ಆದ್ರೆ ಅದನ್ನ ಹೈಕೋರ್ಟ್ ನಲ್ಲಿ ಅಣ್ಣಯ್ಯಾಚಾರ್ ಅವರ ಕಡೆಯವರು ಪ್ರಶ್ನೆ ಮಾಡ್ತಾರೆ. ಅವತ್ತಿನ ಅರ್ಜಿ ಕೂಡ ಒನ್ಸ್ ಅಗೈನ್ ವಜಾ ಆಗುತ್ತೆ. ಲ್ಯಾಂಡ್ ಟ್ರಿಬ್ಯುನಲ್ ನಲ್ಲಿ ಈ ಕುರಿತ ವಿವಾದ ಮುಂದುವರಿಯುತ್ತೆ. ಅಣ್ಣಯ್ಯಾಚಾರ್ ನಿಧನದ ನಂತರವೂ ಕೂಡ ವ್ಯಾಜ್ಯ ಇತ್ಯರ್ಥ ಆಗೋದಿಲ್ಲ. 66ರಲ್ಲಿ ಅಣ್ಣಯ್ಯಾಚಾರ್ ನಿಧನ ಆಯಿತು. ಅದಾದ್ಮೇಲೆ ಅವರ ಕಡೆಯವರು ಈ ಪ್ರಕರಣವನ್ನ ಮುಂದುವರಿಸಿದ್ರು. ಆದ್ರೆ ವ್ಯಾಜ್ಯ ತೀರ್ಮಾನ ಆಗೋವರೆಗೂ ಯಥಾಸ್ಥಿತಿ ಏನಿದೆ ಅದನ್ನ ಕಾಯ್ದುಕೊಳ್ಳಬೇಕು ಅಂತ ಹೈಕೋರ್ಟ್ ಆದೇಶ ಕೊಡುತ್ತೆ. 2006ರಲ್ಲಿ ಪರ್ಸನಲ್ ಇನಾಮ್ಗೆ ಅರ್ಜಿ ಸಂಬಂಧ ಆದೇಶ ಆಗುತ್ತೆ. ಎಲ್ಲ ಅರ್ಜಿಗಳನ್ನ ಲ್ಯಾಂಡ್ ಟ್ರಿಬ್ಯುನಲ್ಗೆ ಕಳಿಸಬೇಕು ಅನ್ನೋ ಆದೇಶ ಅವತ್ತಾಗತ್ತೆ. ಸೊ 2006ರ ಮಾರ್ಚ್ 23ನೇ ತಾರೀಕು ಭೂ ನ್ಯಾಯಾಧಿಕರಣಕ್ಕೆ ಇದು ವರ್ಗಾವಣೆ ಆಗುತ್ತೆ. BHU-SU ಇನಾಮ್ 01/04 ಮತ್ತು 5 ಇದಕ್ಕೆ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ. ಇದು ಅಣ್ಣಯ್ಯಾಚಾರ್ ನಿಧನದ ನಂತರ ಈ ಜಮೀನಿನ ವಿಚಾರದಲ್ಲಿ ನಡೆದಿರುವಂತಹ 2004ರವರೆಗಿನ ಕಾನೂನು ಹೋರಾಟದ ಒಂದು ಇನ್ಸೈಟ್ ಏನೇನು ಆಯಿತು ಅನ್ನೋದನ್ನ ನಾವಾಗಲೇ ಒಂದು ಪಾಯಿಂಟ್ಗಳನ್ನು ಹೇಳ್ತಾ ಇದ್ವಿ. ಒಂದಿಷ್ಟು ವಿಚಾರಗಳು 66ರಲ್ಲಿ ನಿಧನದ ನಂತರ 68ರಲ್ಲಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಪ್ರೊಟೆಕ್ಟೆಡ್ ಟೆನೆಂಟು ಅಂತೇಳಿ ಮಂಜು ಶೆಟ್ಟಿ ಅವರ ಮಕ್ಕಳನ್ನ ಕೋರ್ಟ್ ಹೇಳುತ್ತೆ. ಅದಾದ ಮೇಲೆ ಮತ್ತೆ ಈ ಉಳುವವನೇ ಹೊಲದೊಡೆಯ ಕಾನೂನಿನ ನಂತರ ಸ್ವಾಧೀನದ ಹಕ್ಕನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮತ್ತೆ ಅಣ್ಣಯ್ಯಾಚಾರ್ ಕಡೆಯವರು ಹೋಗ್ತಾರೆ. 2004ಕ್ಕೆ ಅದು ಲ್ಯಾಂಡ್ ಟ್ರಿಬ್ಯುನಲ್ಗೆ ಬಂದು ನಿಲ್ಲುತ್ತೆ. ಆಮೇಲೆ DC ಆದೇಶ ಆಗುತ್ತೆ. ಈ ಕೇಸ್ ಅತಿ ಶೀಘ್ರದಲ್ಲಿ ಇತ್ಯರ್ಥ ಆಗಬೇಕು ಅಂತ, ಟ್ರಿಬ್ಯುನಲ್ ಕಮಿಟಿ ರಚನೆ ಆಗಬೇಕು ಅಂತ. ಅದ್ಯಾವುದು ಮಾಡೋದಿಲ್ಲ. ಯಾವುದೇ ಟ್ರಿಬ್ಯುನಲ್ ಕಮಿಟಿ ರಚನೆ ಆಗೋದಿಲ್ಲ. ಮಂಜು ಶೆಟ್ಟಿ ಮೊಮ್ಮಕ್ಕಳು ಜಮೀನು ಹಕ್ಕುದಾರಿಕೆಗೆ ದಾವೆ ಹುಡ್ಕೋತಾರೆ. ಆದರೂ ಈ ಕೇಸ್ ಸಂಬಂಧವನ್ನ ಇತ್ಯರ್ಥಪಡಿಸೋದಿಲ್ಲ ಲ್ಯಾಂಡ್ ಟ್ರಿಬ್ಯುನಲ್. ಯಾವುದೇ ಈ ಕೇಸ್ ಸಂಬಂಧ ಡೆವಲಪ್ಮೆಂಟ್ಗಳು ಆಗೋದಿಲ್ಲ. ಎಷ್ಟು ವರ್ಷ ಆಯಿತು? DC ಆದೇಶ 18 ವರ್ಷಗಳೇ ಕಳೆದು ಹೋಗಿದೆ. ಜಮೀನ್ ವ್ಯಾಜ್ಯ ಇವತ್ತಿಗೂ ಇತ್ಯರ್ಥ ಆಗಿಲ್ಲ. 2024ರಲ್ಲಿ ಇದ್ದಕ್ಕಿದ್ದಂತೆ ಈ 108 ಎಕರೆ 11 ಗುಂಟೆ ಜಮೀನು ಒಂದೇ ದಿನದಲ್ಲಿ ಮಾರಾಟವೂ ಆಗ್ಬಿಡುತ್ತೆ, ಖಾತೆಯೂ ವರ್ಗಾವಣೆ ಆಗ್ಬಿಡುತ್ತೆ. ಗಿರೀಶ್ ಮತ್ತು ಪ್ರಕಾಶ್ ಅವರ ತಕರಾರಿನ ನಡುವೆಯೂ ಕೂಡ ಈ ಖಾತೆ ವರ್ಗಾವಣೆ ಆಗುತ್ತೆ. DC ಆದೇಶ 18 ವರ್ಷ ಬೇಕಾಗುತ್ತೆ. ಇವ್ರಿಗೆ ಒಂದೇ 18 ವರ್ಷ ಆದರೂ ಕೂಡ ಈ ಪ್ರಕರಣವನ್ನು ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆ ಮಾರಾಟ ಆಗುತ್ತೆ ಮತ್ತು ಖಾತೆ ಬದಲಾವಣೆ ಆಗುತ್ತೆ. ಇಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಇವತ್ತಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ತಂದೆ ಕಾಲದಿಂದಲೂ ಅದೇ ಜಾಗದಲ್ಲಿ ಅವರ ಕುಟುಂಬ ಇದೆ ಅಂತ ಹೇಳ್ಕೊತಾರೆ.
ಕಳೆದ 50 ವರ್ಷಕ್ಕೂ ಹೆಚ್ಚು ಕಾಲ ಅದೇ ಜಾಗದಲ್ಲಿ ಅವರು ವಾಸ ಇದ್ದಾರೆ. 50 ವರ್ಷಗಳಿಂದಲೂ ಹೆಚ್ಚು ಕಾಲ ತೋಟದ ಜಮೀನಿನಲ್ಲಿ 2 ಮನೆಗಳನ್ನು ಅವರು ಕಟ್ಕೊಂಡಿದ್ದಾರೆ. ಆ ಕುಟುಂಬ ಅಲ್ಲಿ ನೆಲೆಸಿದೆ. 1971ನೇ ಇಸ್ವಿಯಿಂದಲೂ ಅವರ ಅಧಿಕೃತ ವಾಸ ಅದೇ ಜಾಗದಲ್ಲಿದೆ. ಆದರೆ ಈಗ ಅದೇ ಜಾಗವನ್ನ ಅವಿನಾಶ್ ಅನ್ನೋರ್ಗೆ ಮಾರಾಟ ಮಾಡಿಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಅವ್ರ ಮನೆ ಇದೆ. ಗಿರೀಶ್ ತಂದೆ ಕಾಲದಿಂದಲೂ ಅದೇ ಜಾಗದಲ್ಲಿ ಅವರ ಕುಟುಂಬ ವಾಸಿಸ್ತಾ ಇರೋ ಸಂದರ್ಭದಲ್ಲಿ ಏಕಾಏಕಿ ಒಂದು ಈ ಜಮೀನು ಸೇಲ್ ಆಗಿದೆ, ಅವಿನಾಶ್ ಅನ್ನೋರ್ಗೆ ಸೇಲ್ ಆಗಿದೆ. ಅಲ್ಲಿರೋರ್ ಕಥೆ ಏನು ಆಯ್ತು? ಇಲ್ಲೊಂದೇನೋ LRF ಹೋಗಿದ್ದೀವಿ, ಇದೊಂದು ಟ್ರಿಬ್ಯುನಲ್ ಅಲ್ಲಿ ಇದೆ, ಇದೊಂದು ಕೇಸ್ ಇದೆ, ದಾವೆ ಇದೆ, ಇದನ್ನ ಕ್ಲಿಯರ್ ಆದ್ರೂ ಮಾಡ್ಕೋಬೇಕಲ್ವಾ, ಏನಾದ್ರೂ ಮಾಡೋಕ್ಕಿಂತ ಮುನ್ನ ಅಂತ ಪ್ರಶ್ನೆ ಕೇಳಿದ್ರು ಅದಕ್ಕೂ ಉತ್ತರ ಇಲ್ಲ. ಸೊ ಒಟ್ಟಾರೆ ಇಲ್ಲಿ ಏನು ನಡೆದಿದೆ ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಗೊತ್ತಾಗುತ್ತೆ. ಇದು ಕಾನೂನು ಓದಬೇಕು ಅಂತಿಲ್ಲ, ನೀವು ಸಂವಿಧಾನದ ಪ್ರತಿ ಇಟ್ಕೊಂಡು ಇದ್ರ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ವಿವೇಚನೆ ಅವಲೋಕನೆ ಮಾಡಬೇಕು ಅಂತಿಲ್ಲ. ಇದು ಕಣ್ಣಿಗೆ ಕಾಣೋ ರೀತಿಯಲ್ಲಿ ನಡೆದಿರುವಂಥ ಅಕ್ರಮ. ಸ್ವತಃ ನೊಂದಿರುವಂಥ ಗಿರೀಶ್ ನಮ್ಮ ಜೊತೆಗೆ ಪವರ್ ಟಿವಿ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಮೊದಲೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಅವರಿಂದಲೇ ಅವ್ರಿಗಾಗಿರುವ ಅನ್ಯಾಯವನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಗಿರೀಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಸರ್ ನಮಸ್ಕಾರ. ಗಿರೀಶ್ ಅವರೇ, ನಾನು ಮೊದಲಿಂದನೂ ಬರ್ತೀನಿ. 1966 ನಂತರ ಇವತ್ತು 2024 ಟೋಟಲ್ ಆಗಿ ಜಮೀನು ವಿಚಾರದಲ್ಲಿ ನಿಮ್ಮ ಆರೋಪ ಏನೇನು ಆಗಿದೆ, ಏನ್ ನಡೆದಿದೆ ಅಂತ ಹೇಳ್ತಿದ್ದೀರಿ? ಸರ್ ಎಲ್ಲದಕ್ಕಿಂತ ಮೊದಲು ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ. 66ರಲ್ಲಿ ಮನುಷ್ಯಟ್ರು ತೀರೋಗಿದ್ದು ಸರ್, ನಮ್ಮ ಅಜ್ಜನವರು. ಓಕೆ. 96ರಲ್ಲಿ ಅಣ್ಣಯ್ಯಾಚಾರ್ ಅವರು ತೀರೋಗಿರೋದು. ಸೊ ಈಗ ನೀವೆಲ್ಲನೂ ಹೇಳ್ಬಿಟ್ಟಿದ್ದೀರಾ. ಇದನ್ನು ಹಳೆ ವ್ಯಾಜ್ಯದ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಏನು ನಾನು ಇಲ್ಲಿ ತಹಸೀಲ್ದಾರ್ 19ರಲ್ಲಿ ಪೌತಿಕತೆಗೆ ಅಣ್ಣಯ್ಯಾಚಾರ್ ವಾರಸ್ದಾರರು ಪೌತಿಕತೆಗೆ ಅರ್ಜಿ ಹಾಕಿದಾಗ ನಾವು ತಕರಾರು ಹಾಕಿದ್ವಿ. ಅವಾಗ ಸ್ಪಷ್ಟವಾಗಿ ಆಗಿನ ತಹಸೀಲ್ದಾರರು ಟೆನೆನ್ಸಿ ಕಮಿಟಿ ನೀಡ್ ಟು ಬಿ ಫಾರ್ಮ್, ಸೊ ಕೇಸ್ ಡಿಸ್ಪೋಸ್ ಮಾಡ್ತಾರೆ, ವಜಾ ಮಾಡ್ತಾರೆ. ಅಂದರೆ ಇದುವರೆಗೂ ನಮಗೆ ಏನು 2006ರಲ್ಲಿ ವರ್ಗಾವಣೆ ಆಯಿತು ಕೇಸು DC ಆಫೀಸಿಂದ ಸರ್ಕಾರ ಸುತ್ತೋಲೆ ಮೇರೆಗೆ, ಇದುವರೆಗೂ ಟ್ರಿಬ್ಯುನಲ್ ಕಮಿಟಿ ಫಾರ್ಮ್ ಆಗಿಲ್ಲ ಸರ್, ರಚನೆನೇ ಆಗಿಲ್ಲ. ಸೊ ಹಾಗಾಗಿ ನಾವು ಪ್ರತಿ ವರ್ಷವೂ ಅರ್ಜಿಗಳನ್ನ ತಹಸೀಲ್ದಾರರು, AC, DC ಅವರಿಗೆಲ್ಲ ಪ್ರತಿ ವರ್ಷವೂ ನಾವು ನಮಗೆ ಕಮಿಟಿನ ಫಾರ್ಮ್ ಮಾಡಿ ನಮಗೊಂದು ನ್ಯಾಯ ದೊರಕಿಸ್ಕೊಡಿ, ನಮ್ಗೆ ಹಕ್ಕನ್ನು ಕೊಡಿ ಅಂತ ಅರ್ಜಿಗಳನ್ನ ಕೊಡ್ತಾನೆ ಬಂದಿದ್ದೀವಿ. ಆಗಿರುವಾಗಲೂ ಏನು 24ರಲ್ಲಿ ಏಕಾಏಕಿ ಇವರು ಪೌತಿಕತೆಗೆ ಅಣ್ಣಯ್ಯಾಚಾರ್ರು ಮಕ್ಕಳು ಹಾಕಿದಾಗ ನಾವು ತಕರಾರು ಅರ್ಜಿಯನ್ನು ಹಾಕ್ತೀವಿ. ತಕರಾರು ಅರ್ಜಿ ಹಾಕಿದಾಗ ನನಗೆ ಹಿಂದಿನ ದಿವಸ ನೋಟಿಸ್ ಬರುತ್ತೆ, ಮಾರನೇ ದಿವಸ ನಿಮಗೆ ಕೋರ್ಟ್ ಇದೆ ಅಂತ. ನಾನು ಹೋಗ್ತೀನಿ, ಸ್ವಾಮಿ ನಮ್ಮದು ಇದು LRF ಕೇಸ್ ಪೆಂಡಿಂಗಲ್ಲಿದೆ, ಅದೆಲ್ಲ ಹಾಕಿದ್ದೀನಿ, ಕಾಲಾವಕಾಶ ಕೊಡಿ, ಸಡನ್ ನಿನ್ನೆ ನನಗೆ ನೋಟಿಸ್ ಬಂದಿರೋದು, ನಾನು ಅದರದ್ದು ಸೂಕ್ತವಾದ ದಾಖಲೆಗಳನ್ನೆಲ್ಲ ನಿಮಗೆ ಕೊಡ್ತೀನಿ. ಆದರೆ ಈಗಿನ ತಹಸೀಲ್ದಾರರು ಏನೂ ಕೇಳೋದಿಲ್ಲ, ಅವತ್ತೇ ಆರ್ಡ್ರ್ ಮಾಡಾಗುತ್ತೆ, ಮಾರನೇ ದಿವಸ ಖಾತೆ ಬದಲಾವಣೆ ಆಗೋಗುತ್ತೆ. ಅದಾದ ನಂತರ ನಾನು AC ಕೋರ್ಟ್ಗೆ ಹೋಗ್ತೀನಿ ಇವರ ಕೇಸ್ ವಿರುದ್ಧ, ಆರ್ಡ್ರ್ ವಿರುದ್ಧ. ಆಗ AC ಕೋರ್ಟಲ್ಲಿ ಕೇಸ್ ಇರುವಾಗಲೇ ಸೇಲ್ ಡೀಡ್ ಆಗೋಗುತ್ತೆ. ಸೇಲ್ ಡೀಡ್ ಆಗಿದ್ದ ವಿಚಾರ ಗೊತ್ತಾಗಿ ನಾನು ಇವ್ರಿಗೊಂದು ಅರ್ಜಿ ಕೊಡ್ತೀನಿ, ಸೇಲ್ ಡೀಡ್ ಆಗಿರೋದು ನನ್ನ ಗಮನಕ್ಕೆ ಬಂದಿದೆ, ದಯಮಾಡಿ ಯಾವುದೇ ಖಾತೆ ಬದಲಾವಣೆ ಮಾಡಬಾರ್ದು ಅಂತ. ಅರ್ಜಿ ಕೊಟ್ಟು ಮಾರನೇ 2 ದಿವಸಕ್ಕೆ ಖಾತೆ ಬದಲಾವಣೆ ಮಾಡ್ತಾರೆ. ಸೊ ಕೇಸ್ಗಳು ಪೆಂಡಿಂಗ್ ಇದ್ದಾಗ ಎಲ್ಲ ಮಾಡ್ತಾರೆ. ಇವತ್ತು 15-20 ವರ್ಷ ಆದ್ರೂ ಒಂದೊಂದು ಖಾತೆಗಳು ವರ್ಗಾವಣೆ ಆಗಲ್ಲ ಸರ್. ಆದರೆ ನಮ್ಮ ಈ ವಿಚಾರದಲ್ಲಿ ಏಕಾಏಕಿ ಒಂದೊಂದೇ ದಿವಸದಲ್ಲಿ ಖಾತೆಗಳು ವರ್ಗಾವಣೆ ಆಗುತ್ತೆ. ಅದು 109 ಎಕರೆ. ಇದರಲ್ಲಿ ನಾನು ಒಬ್ಬನೇ ಅಲ್ಲ ಸರ್, ಇವು ಸುಮಾರು 7 ಕುಟುಂಬಗಳಿದ್ದಾವೆ. 75 ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಅಂದರೆ 75ರಲ್ಲಿ 1975ರಲ್ಲಿ ತಿಮ್ಮಯ್ಯ ಅನ್ನೋರಿಗೆ 30ನೇ ಸರ್ವೆ ನಂಬರು 1 ಎಕರೆ 12 ಗುಂಟೆ ಸ್ಯಾಂಕ್ಷನ್ ಆಗಿರುತ್ತೆ ಟ್ರಿಬ್ಯುನಲಲ್ಲಿ. ಈವನ್ ಅದನ್ನು ಕೂಡ ಖಾತೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇಷ್ಟೊಂದು ಅಕ್ರಮ ಮಾಡ್ತಾರೆ. ನಂತರ ತಹಸೀಲ್ದಾರರು ಒಂದು ಇಂಬರನೇ ಕೊಡ್ತಾರೆ, ಯಾವುದೇ ಥರ ಟ್ರಿಬ್ಯುನಲ್ ಇಲ್ಲವೇ ಇಲ್ಲ ಕಡಬ್ನಳ್ಳಿದು ಅಂತ. ಹಾಗಾದರೆ 2006ರಲ್ಲಿ ಟ್ರಾನ್ಸ್ಫರ್ ಆದಂಥ ಕೇಸ್ ಎಲ್ಲಿಗೆ ಹೋಯ್ತು ಸ್ವಾಮಿ? ಹಾಸನಿಂದ ಸಕಲೇಶ್ಪುರ ಬರೋ ಅಷ್ಟರಲ್ಲಿ ಮಧ್ಯದಲ್ಲೆಲ್ಲ ಮಿಸ್ ಆಗೋಯ್ತು. ಇಷ್ಟೊಂದು ಅಕ್ರಮ. 19ರಲ್ಲಿ ತಹಸೀಲ್ದಾರರು ಟೆನೆನ್ಸಿ ಕಮಿಟಿ ಹಾಕಬೇಕು ಅಂತಾರೆ. ಅದಲ್ದಿರ ನೋಡಿ, ಇಲ್ಲಿ 72 ಇದೇ ತಾಲೂಕು ಆಫೀಸಿಂದನೇ ನಮಗೆ ಇಂಡೆಕ್ಸ್ ಸಿಕ್ಕಿರೋದು. ಈ ಫೈಲು ಇರುವಂಥದ್ದು ಏನು ಬೂಸು ಇನಾಮ್ 1 2004-5 ಫೈಲು ಇದೆ ಅಂತಲೇ ಹೇಳ್ತಾರೆ. ಆದರೆ ತಹಸೀಲ್ದಾರರು ಇಲ್ಲ ಅಂತ ಕೊಡ್ತಾರೆ. ಅದಾದ ನಂತರ ನಾವು RTA ಕೂಡ ನಾವು ಮಾಹಿತಿ ತಗೊಂಡಿದ್ದೀವಿ. ಅಂಡರ್ ಸೆಕ್ರೆಟರಿ ಆಫ್ ರೆವಿನ್ಯೂ ಬ್ಯಾಂಗ್ಳೂರು ಅವರಿಗೆ ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ಅವರು DC ಅವರಿಗೆ
ಈ ಇದ್ರ ಇದುವಾಗಿ ಇದು ಮಾಡಿ ಇಲ್ಲಿವರೆಗೂ ಯಾವುದೇ ಟ್ರಿಬ್ಯುನಲ್ ಕಮಿಟಿಗಳು ಆಗಿಲ್ಲ. ನಿಮ್ಮದು LRF ಕೇಸ್ನ ವರ್ಗಾವಣೆ ಮಾಡಿದೆ ಅನ್ನೋ ಒಂದು ನಮ್ಮ ತಂದೆಗೆ ವರ್ಗಾವಣೆ ಆಗಿರೋಂಥ ನೋಟಿಸ್ ಇದನ್ನು ಸೇರಿಸಿ ಅಡಕ ಇರಿಸಿ ನಮಗೆ ಇದು ಕೊಡ್ತಾರೆ, ಉತ್ತರ ಕೊಡ್ತಾರೆ RTIಯಲ್ಲಿ. ಹಾಗಾದರೆ RTIಯಲ್ಲಿ ಅವರೆಲ್ಲ ಕೊಟ್ಟರು ಇವರು ತಹಸೀಲ್ದಾರರು ಏನು ಇಷ್ಟೊಂದು ಮುತುವರ್ಜಿ ಸರ್. ಇದು ಈ ಕೇಸ್ನ ಒಂದು ತಹಸೀಲ್ದಾರ್ ಯಾರು? ಮೇಘನಾ ಜಿ ಅಂತ ಸರ್. ಮೇಘನಾ ಜಿ. ಎಸ್. ಅವರ ಫೋನ್ ನಂಬರ್ ಏನಾದರೂ ನಿಮ್ಮ ಹತ್ರ ಇದೆನಾ? ಇಲ್ಲ ಸರ್, ನಾನಿಲ್ಲ. ಅಲ್ಲಿ ಟೆಕ್ನಿಕಲ್ ಟೀಮ್ಗೆ ಹೇಳಿ ಮೇಘನಾ ಜಿ ಸಕಲೇಶ್ಪುರ ತಹಸೀಲ್ದಾರಿಗೆ ಕಾಲ್ ಮಾಡಲಿಕ್ಕೆ. ಅವರು ಈಗಲೂ ಅವ್ರು ಹೇಳೋದು ಈ ಕೇಸ್ ಇಲ್ಲವೇ ಇಲ್ಲ ಅಂತ. ಹಾಗಾದರೆ ಎಲ್ಲಿ ಹೋಗಿದೆ ಸರ್ ನನ್ನ ಕೇಸ್? ಈಗ ನಾವು ಹುಟ್ಟದಾಗಿಂದನೂ ಇಲ್ಲೇ ಬೆಳೆದಿರೋ 71ರಿಂದನೂ ನಮ್ಮ ತಂದೆಯವ್ರು ಮನೆ ಕಟ್ಟಿದ್ದಾರೆ. 55ರಿಂದ ನಾವು ಉಳುಮೆ ಮಾಡಿ ದಾಖಲಾತಿ ಪ್ರಕಾರ 45ರಿಂದನೂ ನಾವು ಮಾಡ್ತಾ ಇದ್ದೀವಿ. ದಾಖಲಾತಿ ಪ್ರಕಾರ 55ರಿಂದ ನಮಗೆ ಇದಿದೆ. ಅಲ್ಲೇ ಮನೆ ಕಟ್ಕೊಂಡು ಪ್ರತಿಯೊಂದು ನಾವು ಎಲ್ಲನೂ ಅಲ್ಲಿ ಅಡ್ರೆಸ್ಸಲ್ಲೇ ಇದ್ರೂ ಇವರು ಏಕಾಏಕಿ ಈ ಥರ ಮಾಡಿದ್ರೆ ನಾವು ಎಲ್ಲ ಓದಿ ಕೃಷಿನ ನಾವು ಒಂದು ಇದಾಗಿ ತಗೊಂಡು ನಾವು ಬದುಕ್ತಾ ಇರ್ಬೇಕಾರೆ ಇವತ್ತು ಏಕಾಏಕಿ ಮನೇನ ಮಾರಾಟ ಮಾಡೋದು. ಅದಾದ ನಂತರ ನಮ್ಮ ಮೇಲೆ ಇನ್ನೊಂದು ಇದಿದೆ. ಇವರು ಯಾರು ತಹಸೀಲ್ದಾರ್ ಒಬ್ಬರೇ ಅಲ್ಲ ಸರ್ ಇದರಲ್ಲಿ. ತಾಲೂಕು ಆಫೀಸಲ್ಲಿ ಇವನ್ VA ಅವರು ಇನ್ವಾಲ್ವ್ ಆಗಿದ್ದಾರೆ. ಇನ್ನು ಸುಮಾರು ಜನ ಇದ್ದಾರೆ ಸರ್ ಇದರಲ್ಲಿ. ಇದೊಂದು ದಂಧೆ ಮಾಡ್ತಾರೆ. ಈ ಥರ ಜಮೀನುಗಳನ್ನ ಲಿಟಿಗೇಷನ್ ಇರೋ ಜಮೀನುಗಳು, ಬೇರೆ ಬೇರೆ ಜಮೀನುಗಳು, ನಿಮಗೆ ಫೋನ್ ಕಾಲ್ಗಳು ಬರ್ತಾನೆ ಇದೆ. ಇನ್ನೂ ಬರುತ್ತೆ ಜಾಸ್ತಿ ಇದಾದಮೇಲೆ ಈ ಥರ ಮಾಡ್ತಾರೆ. ಅದಾದ ನಂತರ ಸರ್ ನಮಗೆ ನಾವು ಕೇಸ್ಗಳನ್ನ ಹಾಕೊತೀವಿ, ಅದು ಬೇರೆ ವಿಚಾರ. ಆದರೆ ಇದ್ದಕ್ಕಿದ್ದಾಗೆ ಒಬ್ಬರು ಕಾಫಿ ಕೊಯ್ಲಿಕ್ಕೆ ನಮಗೆ ಅವಿನಾಶ್ ಅವರು ಕೊಟ್ಟಿದ್ದ ಇದನ್ನ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಬರ್ತಾರೆ. ಕಾಫಿ ಬೆಳೆದಿದ್ಯಾರು ಸರ್? ನಾನೇ ಬೆಳೀತಾರೆ. ಕಾಫಿ ಬೆಳೆದಿದ್ದು ನೀವು? ಎಲ್ಲ ಅವಾಗಿಂದನೂ. ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಕಾಫಿ ನೆಟ್ಟಿದ್ಯಾರು? ನಮ್ಮ ತಂದೆ. ನಾವು ಮಾಡ್ತಾ ಬರ್ತಾರೆ. ಎಷ್ಟು ಎಕರೆಯಲ್ಲಿ ನೆಟ್ಟಿದ್ದೀರಿ ನೀವು? ಸರ್ ಈಗ 55 ಎಕರೆ ಡೆವಲಪ್ ಮಾಡಿದ್ವಿ. 55 ಎಕರೆಯಲ್ಲಿ ಕಾಫಿ ನೆಟ್ಟಿದ್ದೀರಿ? ಗದ್ದೆ ಮಾಡ್ತೀವಿ ಸರ್. ಗದ್ದೆ ಮಾಡ್ತೀವಿ. ಈ ಅವಿನಾಶ್ ಅನ್ನೋರು ಅದೇ ಫೋಟೋ ತೋರಿಸ್ತಾ ಇದ್ದೀವಿ ನಾವು. ಅವರೇ ಬೆಂಗಳೂರಿನವರು. ಇವರು ಪದ್ಮನಾಭ ನಗರದಲ್ಲಿರುವವರು. ಇವರು 1 ಕೋಟಿಗೆ 180 ಎಕರೆ 108 ಎಕರೆ 11 ಗುಂಟೆ 11 ಗುಂಟೆ ಅಂದರೆ 109 ಎಕರೆಯನ್ನು ಮಾಡ್ಕೋತಾರೆ. ಮಾತ್ರ ಅಲ್ಲ, ಖಾತೆಯನ್ನು ಒಂದೊಂದು ದಿನಕ್ಕೆ ಚೇಂಜ್ ಮಾಡ್ಕೋತಾರೆ. ಈವನ್ LRF ಕೇಸ್ ಇದ್ರೂ ಕೂಡ. ಅದು ಆದ ಸ್ವಲ್ಪ 2ನೇ ದಿನಕ್ಕೆ ನೀವು ಬೆಳೆದಂತಹ ಕಾಫಿ ತೋಟದಲ್ಲಿ ಕಾಫಿ ಕೊಯ್ಲಿಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ರಿ. ಯಾರೆಲ್ಲ ಬರ್ತಾರೆ? ಏನಾಗುತ್ತೆ ಇದರಲ್ಲಿ? ಗಿರೀಶ್ ED ಅಂತ ಮತ್ತು ಚಂದ್ರಶೆಟ್ಟಿ ಅನ್ನೋರು ಇಬ್ಬರು ಬರ್ತಾರೆ ಸಡನ್ ಆಗಿ. ನಾನು ಕೇಳ್ತೀನಿ, ಯಾಕ್ರಪ್ಪ ಬಂದಿದ್ದಾರೆ ಏನು ಅಂತ. ಹಿಂಗೆ ಇಲ್ಲಪ್ಪ ನೋಡಿ, ಅದು ಆ ಥರ ಅಲ್ಲ, ಕೇಸ್ ಇದೆ, ಅದ್ರ ಬಗ್ಗೆ ನಾನು ಸ್ಟೇನೂ ತಂದಾಗಿದೆ, LRF ಕೇಸ್ ಇದೆ, ಹಂಗೆ ಇಷ್ಟು ವರ್ಷದಿಂದ ನಾವು ಮಾಡ್ಕೊಂಡ್ಬಂದಿರೋದು, ಸುಮಾರು 70 ವರ್ಷಗಳಿಂದ ನಾವು ಇಲ್ಲೇ ಇರೋವಂಥದ್ದು. ಹಾಗಾಗಿ ಅದೆಲ್ಲ ಈ ಥರ ಎಲ್ಲ ಬರಬೇಡಿ, ದಯವಿಟ್ಟು ಹೋಗಿ ಅಂತ ಹೇಳ್ತೀನಿ ಸರ್. ಅದಾದ ನಂತರ ನಾನು SP ಅವ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀನಿ. ನಾನು, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪನ ಮಗ ಎಲ್ಲ. ಅಷ್ಟರೊಳಗೆ ನನಗೆ ಫೋನ್ ಬರುತ್ತೆ DYSPಯಿಂದ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. ನಾನು ಅಲ್ಲಿ SP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋದ್ರೊಳಗಡೆ ನನ್ನ ಮೇಲೆ ಅಟ್ರಾಸಿಟಿ. ಸರ್ ನನ್ನ ಮೇಲೆ ಒಬ್ಬರೇ ಅಲ್ಲ ಸರ್, ನನ್ನ ಮನೆಯಲ್ಲಿರೋಂಥ ಹೆಂಗಸ್ರ ಮೇಲೆ. ಇವ್ರದ್ದು ಮೋಡಸ್ ಆಫ್ ಆಪರೆಂಡಿ ಹೇಗೆ ಇದೆ ಅಂತಂದರೆ, ಮನೇಲಿರೋ ಹೆಂಗಸ್ರುಗಳ ಮೇಲೆ ಅಟ್ರಾಸಿಟಿ ಕೇಸ್ಗಳನ್ನ ಹಾಕೋಂಥದ್ದು, ಕುಗ್ಗಿಸೋದು ಸರ್. ನಮ್ಮ ರೈತರನ್ನ ಕುಗ್ಗಿಸೋಕ್ಕೆ ಇದೊಂದು ನಮ್ಮಲ್ಲಿ. ಯಾರು ಬಂದವರು? ಯಾರು ಅಟ್ರಾಸಿಟಿ ಕೇಸ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರ್ಯಾರು? ED ಗಿರೀಶ್ ಅಂತ ಮತ್ತು ಚಂದ್ರಶೆಟ್ಟಿ ಅಂತ. ಅವ್ರು ಯಾರು? ನಿಮಗೆ ಪರಿಚಯ ಇತ್ತ ಮುಂಚೆ? ಅವ್ರಿಲ್ಲ ಸರ್, ನಮಗೆ ಪರಿಚಯನೇ ಇಲ್ಲ. ಪರಿಚಯನೇ ಇಲ್ಲ. ಅವ್ರು ಹೊರಗಡೆಯಿಂದ ಬರ್ತಾರೆ ಸರ್. ಅವ್ರು ಯಾವ ಜಾತಿ, ಏನು, ಎಲ್ಲಿ, ಅವರು ಏನಾದರೂ ಗೊತ್ತಿಲ್ಲ ಸರ್? ನಾವು ಯಾರು ಬಂದರೂ ಯಾವ ಜಾತಿ ಅಂತ ಕೇಳಲ್ಲ ಸರ್. ಕೇಳಿಲ್ಲ. ನಾವು ಜಾತಿ ಅಂತ ಕೇಳಲ್ಲ ಸರ್, ಮಾನವೀಯತೆಯಲ್ಲಿ ಮರ್ಯಾದೆಯಿಂದ ಮಾತಾಡ್ತಾರೆ. ನಿಮಗೆ ಹೊರಗಡೆಯಿಂದ ಬಂದವನ ಹತ್ರ ಯಾರಾದರೂ ಫಸ್ಟ್ ಜಾತಿ ಕೇಳ್ತಾರೆ? ಯಾರು ಕೇಳಲ್ಲ. ಇನ್ನು ಯಾವ ಜಾತಿಯವನಪ್ಪ ಏನಪ್ಪ ಅಂತ ಯಾರು ಕೇಳ್ತಾರೆ? ನಮ್ಮಲ್ಲಿ ಅದೆಲ್ಲ ಇಲ್ವೇ ಇಲ್ಲ ಸರ್. ಯಾರು ಮತ್ತೆ ಜಗಳ ಮಾಡ್ಕೊಳ್ಳುವಾಗ ಯಾರಾದರೂ ಜಾತಿ ಕೇಳಿ ಜಗಳ ಮಾಡ್ತಾರ? ಅದು ಇಲ್ಲ. ನಿಮ್ಮಲ್ಲಿ ಕಾಫಿ ಕೊಯ್ಲಿಕ್ಕೆ ಬಂದರು, ನೀವು ತಡೆದ್ರಿ. ನೀವು SP ಆಫೀಸ್ಗೆ ಹೋಗಿ ಬರುವಷ್ಟರಲ್ಲಿ ನಿಮಗೆ DYSPಯಿಂದ ಫೋನ್ ಬರುತ್ತೆ. ಯಾರು DYSP ಏನು ಹೇಳ್ತಾರೆ? ಈಗ ನಿಮ್ಮ ಮೇಲೆ ಅಟ್ರಾಸಿಟಿ ಎಲ್ಲಿದ್ದೀರಾ ಅಂತಾರೆ ಸರ್. ನಾವು ಹಾಸನ SP ಆಫೀಸಿಗೆ ಕಂಪ್ಲೇಂಟ್. ಅಂದರೆ ಇನ್ಸ್ಪೆಕ್ಟರ್ ಫೋನ್ ಮಾಡಲ್ಲ, ಸ್ಟ್ರೈಟ್ ಅವೇ DYSP ಮಾಡ್ತಾರೆ. DYSP ಅವರೇ ಮನೆಗೆ ಬಂದಿರ್ತಾರೆ ಸರ್. DYSP ಅವರೇ ಎಷ್ಟು ಹೊತ್ತಲ್ಲಿ ಇದು ನಡೆದಿದ್ದು? ಎಷ್ಟು ಸರ್? ಇದು ಬೆಳಗ್ಗೆ ಆಗುತ್ತೆ ಸರ್. ಹೌದು. ಎಷ್ಟು ಹೊತ್ತಿಗೆ DYSP ನಿಮ್ಮ ಮನೆ ಬಂದುಬಿಡ್ತಾರೆ? ಸಂಜೆ ಒಳಗೆ ಸರ್. ನಾವು SP ಅವರ ಆಫೀಸಿಗೆ ಒಂದು 4-4:15 ಅಷ್ಟೊತ್ತಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇರ್ತೀವಿ. ಆವಾಗಲೇ ಫೋನ್ ಮಾಡ್ತಾರೆ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ಸರ್. ಯಾರ್ಯಾರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ? ನನ್ನ ಮೇಲೆ, ಮತ್ತು ನನ್ನ ವೈಫ್ ದೀಪಾ ಅನ್ನೋರು, ಮತ್ತು ನಮ್ಮ ಅಣ್ಣ ಯೋಗೇಶ್ ಅನ್ನೋರು.
ಸರ್ ಅಲ್ಲಿ ನಾವು ಯಾರ್ಯಾರು ಇರ್ತೀವಿ ಮನೆಯೊಳಗೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು. ಅದ ನಂತರ ನಾವು ಅಲ್ಲಿಂದ ಅಬ್ಸ್ಕ್ಯಾಂಡ್ ಆಗಬೇಕು, ಬೇಲ್ ತಗೊಳ್ಬೇಕು, ಇಲ್ಲ ಅಂತಾರೆ ನಾವು ಅರೆಸ್ಟ್ ಆಗುತ್ತೆ. ಅಬ್ಸ್ಕ್ಯಾಂಡ್ ಆದಾಗ ಒಳಗಡೆ ಇವ್ರು ಒಳಗಡೆ ಹೋಗಿ ನುಗ್ಬೋದು. ಅಂದ್ರೆ ನಿಮ್ದೆಲ್ಲ ಸಾಮಾನು ಮನೆಯನ್ನೆಲ್ಲ ಹೊರಗಡೆ ಹಾಕ್ಬೋದು. ಸರ್, ಬಿಫೋರ್ ದಟ್ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಅವಿನಾಶ್ ಅವರು ನಡೆಸಿರುವಂತ ಒಂದು ಸಂಭಾಷಣೆಯ ಆಡಿಯೋ ಇದೆ, ಅದನ್ನ ಮೊದಲಿಗೆ ನೋಡೋಣ ಬನ್ನಿ. ಅಟ್ರಾಸಿಟಿ ಮಾಡಿದ್ ನೀ ತಪ್ಪು ತಾನೆ? ಯಾಕೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದು? ಮಂಜು ಫ್ಯಾಮಿಲಿ ಬ್ರಾಹ್ಮಣ ಮೇಲೆ ಮಾಡಿದ್ದು ಅದಾಯ್ತವನಯ್ಯ. ಯು ಹ್ಯಾವ್ ಟು ಆಸ್ಕ್ ತಿರುಮಲ ಶೆಟ್ಟಿ, ನಾಟ್ ಮೈ. ಕಲ್ಯೂಡೆಡ್ ಟುಗೆದರ್. ಕೋರ್ಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ವಿ ಹ್ಯಾವ್ ಕಲ್ಯೂಡೆಡ್ ಟುಗೆದರ್, ವಿ ಆರ್ ಸೇಲಿಂಗ್ ಟುಗೆದರ್ ಅಂತ ಹೇಳ್ತಾರೆ. ಯಾರು? ತಿರುಮಲ ಶೆಟ್ಟಿ ಅವರ? ತಿರುಮಲ ಶೆಟ್ಟಿ ಅವರು, ವೆಂಕಟ ಶೆಟ್ಟಿ ಅವರು ಇಬ್ರು ಟುಗೆದರ್ ನಾವು ಫೈಟಿಂಗ್ ದ ಕೇಸ್ ಅಂತಾರೆ. ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ರಿ? ಬಂದ್ ಮಾಡಿದ್ನ ನಾನು? ಬ್ರಾಹ್ಮಣ ಟು ಬೆಂಗಳೂರು ಬಿಟ್ಟು ಬಂದು ಗಲಾಟೆ ಮಾಡಿದ್ರ? ಯು ಟೆಲ್ ಮಿ. 75, 80 year olds. Why did you put a criminal case against them? I don't know. ಆಯ್ತಾ? ಅವ್ರ ಮೇಲೆ ಫಸ್ಟ್ ಕ್ರಿಮಿನಲ್ ಕೇಸ್ ಹಾಕಿದ್ಕೇನೆ ಐ ಹ್ಯಾವ್ ಟು ಡು ದಿಸ್. ಸರಿ, ವಾಟ್ ಎವರ್ ಇಟ್ ಈಸ್, ನೀವು ಮಾತಾಡಿ ಗಿರೀಶ್ ಹತ್ರ. ನಾನು ಬೇಕಾದ್ರೆ ಗಿರೀಶ್ ಹತ್ರ ಹೇಳ್ತೀನಿ. ಅವಿನಾಶ್ ಏನೋ ಮಾತಾಡ್ಬೇಕಂತ ಹೇಳ್ತೀನಿ ನಾನು. ಆಯ್ತಾ? ದ ಕೇಸ್ ಇಸ್ ಆಲ್ಮೋಸ್ಟ್ ಡನ್. ಆಯ್ತು, ಫೈನ್, ಇಟ್ಸ್ ಓಕೆ. ಬಟ್ ಆದ್ರೆ ನಾನು ನೀವು ಅಟ್ರಾಸಿಟಿ ಮಾಡಿದ್ ನೀ ತಪ್ಪು ತಾನೆ? ಯಾಕೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದು? ಮಂಜು ಫ್ಯಾಮಿಲಿ ಬ್ರಾಹ್ಮಣ ಮೇಲೆ ಮಾಡಿದ್ದು ಅದಾಯ್ತವನಯ್ಯ. ಯು ಹ್ಯಾವ್ ಟು ಆಸ್ಕ್ ತಿರುಮಲ ಶೆಟ್ಟಿ, ನಾಟ್ ಮೈ. ಕಲ್ಯೂಡೆಡ್ ಟುಗೆದರ್. ಕೋರ್ಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ವಿ ಹ್ಯಾವ್ ಕಲ್ಯೂಡೆಡ್ ಟುಗೆದರ್, ವಿ ಆರ್ ಸೇಲಿಂಗ್ ಟುಗೆದರ್ ಅಂತ ಹೇಳ್ತಾರೆ. ಯಾರು? ತಿರುಮಲ ಶೆಟ್ಟಿ ಅವರ? ತಿರುಮಲ ಶೆಟ್ಟಿ ಅವರು, ವೆಂಕಟ ಶೆಟ್ಟಿ ಅವರು ಇಬ್ರು ಟುಗೆದರ್ ನಾವು ಫೈಟಿಂಗ್ ದ ಕೇಸ್ ಅಂತಾರೆ. ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ರಿ? ಬಂದ್ ಮಾಡಿದ್ನ ನಾನು? ಬ್ರಾಹ್ಮಣ ಟು ಬೆಂಗಳೂರು ಬಿಟ್ಟು ಬಂದು ಗಲಾಟೆ ಮಾಡಿದ್ರ? ಯು ಟೆಲ್ ಮಿ. 75, 80 year olds. Why did you put a criminal case against them? I don't know. ಆಯ್ತಾ? ಅವ್ರ ಮೇಲೆ ಫಸ್ಟ್ ಕ್ರಿಮಿನಲ್ ಕೇಸ್ ಹಾಕಿದ್ಕೇನೆ ಐ ಹ್ಯಾವ್ ಟು ಡು ದಿಸ್. ಸರಿ, ವಾಟ್ ಎವರ್ ಇಟ್ ಈಸ್, ನೀವು ಮಾತಾಡಿ ಗಿರೀಶ್ ಹತ್ರ. ನಾನು ಬೇಕಾದ್ರೆ ಗಿರೀಶ್ ಹತ್ರ ಹೇಳ್ತೀನಿ. ಅವಿನಾಶ್ ಏನೋ ಮಾತಾಡ್ಬೇಕಂತ ಹೇಳ್ತೀನಿ ನಾನು. ಆಯ್ತಾ? ದ ಕೇಸ್ ಇಸ್ ಆಲ್ಮೋಸ್ಟ್ ಡನ್. ಆಯ್ತು, ಫೈನ್, ಇಟ್ಸ್ ಓಕೆ. ಬಟ್ ಆದ್ರೆ ನಾನು ನೀವು ಅಟ್ರಾಸಿಟಿ ಮಾಡಿದ್ ನೀ ತಪ್ಪು ತಾನೆ? ಯಾಕೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದು? ಮಂಜು ಫ್ಯಾಮಿಲಿ ಬ್ರಾಹ್ಮಣ ಮೇಲೆ ಮಾಡಿದ್ದು ಅದಾಯ್ತವನಯ್ಯ. ಯು ಹ್ಯಾವ್ ಟು ಆಸ್ಕ್ ತಿರುಮಲ ಶೆಟ್ಟಿ, ನಾಟ್ ಮೈ. ಕಲ್ಯೂಡೆಡ್ ಟುಗೆದರ್. ಕೋರ್ಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ವಿ ಹ್ಯಾವ್ ಕಲ್ಯೂಡೆಡ್ ಟುಗೆದರ್, ವಿ ಆರ್ ಸೇಲಿಂಗ್ ಟುಗೆದರ್ ಅಂತ ಹೇಳ್ತಾರೆ. ಯಾರು? ತಿರುಮಲ ಶೆಟ್ಟಿ ಅವರ? ತಿರುಮಲ ಶೆಟ್ಟಿ ಅವರು, ವೆಂಕಟ ಶೆಟ್ಟಿ ಅವರು ಇಬ್ರು ಟುಗೆದರ್ ನಾವು ಫೈಟಿಂಗ್ ದ ಕೇಸ್ ಅಂತಾರೆ. ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ರಿ? ಬಂದ್ ಮಾಡಿದ್ನ ನಾನು? ಬ್ರಾಹ್ಮಣ ಟು ಬೆಂಗಳೂರು ಬಿಟ್ಟು ಬಂದು ಗಲಾಟೆ ಮಾಡಿದ್ರ? ಯು ಟೆಲ್ ಮಿ. 75, 80 year olds. Why did you put a criminal case against them? I don't know. ಆಯ್ತಾ? ಅವ್ರ ಮೇಲೆ ಫಸ್ಟ್ ಕ್ರಿಮಿನಲ್ ಕೇಸ್ ಹಾಕಿದ್ಕೇನೆ ಐ ಹ್ಯಾವ್ ಟು ಡು ದಿಸ್. ಸರಿ, ವಾಟ್ ಎವರ್ ಇಟ್ ಈಸ್, ನೀವು ಮಾತಾಡಿ ಗಿರೀಶ್ ಹತ್ರ. ನಾನು ಬೇಕಾದ್ರೆ ಗಿರೀಶ್ ಹತ್ರ ಹೇಳ್ತೀನಿ. ಅವಿನಾಶ್ ಏನೋ ಮಾತಾಡ್ಬೇಕಂತ ಹೇಳ್ತೀನಿ ನಾನು. ಆಯ್ತಾ? ದ ಕೇಸ್ ಇಸ್ ಆಲ್ಮೋಸ್ಟ್ ಡನ್. ಆಯ್ತು, ಫೈನ್, ಇಟ್ಸ್ ಸೊ ದ ಕೇಸ್ ಇಸ್ ಆಲ್ಮೋಸ್ಟ್ ಡನ್ ಅನ್ನೋವರೆಗೆ ಅವಿನಾಶ್ ಅವರು ಮಾತಾಡಿದ್ದಾರೆ. ಇದರ ಸಂದರ್ಭ ಸರ್ ವಿವರಿಸಬೇಕಾ? ಅಂದ್ರೆ ವೆರಿ 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 ಇಂಗ್ಲೀಷಲ್ಲಿ ಕೆಲವು ವರ್ಡ್ಗಳನ್ನು ಹೇಳಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕೇಸ್ ಇಸ್ ಆಲ್ಮೋಸ್ಟ್ ಡನ್. ಓಕೆ, ಇಟ್ ಈಸ್ ನಾಟ್ ಆಲ್ಮೋಸ್ಟ್ ಡನ್, ಇಟ್ ಈಸ್ ಡನ್. ಓಕೆ, ಆ್ಯಂಡ್ ಈ ಅಗ್ರೀಸ್ ಇಟ್ಸ್ ಎ ಫೇಕ್ ಕಂಪ್ಲೇಂಟ್. ಅಟ್ರಾಸಿಟಿ ಅನ್ನೋದು ಫೇಕ್ ಅಂತ ಈ ಹಿಮ್ಸೆಲ್ಫ್ ಅಗ್ರೀಸ್ ದಟ್ ಇದು ನಾನು ಹಾಕಿದ್ದು, ನೀವು ನನ್ನ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಹಾಕಿದ್ದೀರಿ, ಅದಕ್ಕಾಗಿ ನಾನು ಈ ಕಂಪ್ಲೇಂಟ್ ಹಾಕಿದ್ದೀನಿ. ಎಸ್, ದಿಸ್ ಫ್ಯಾಮಿಲಿ ವಿಲ್ ಫೈಲ್. ಇವರ ಚಿಕ್ಕಪ್ಪ, ಗಿರೀಶ್ ಅವರ ಚಿಕ್ಕಪ್ಪ ಏನು ಮಾಡ್ತಾರೆ, ಹೌದು ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಯಾರೋ ಅವಿನಾಶ್ ಅನ್ನುವರು ಬ್ಯಾಂಗ್ಳೂರಿಂದ ಜನ ಕಳಿಸಿ ನಮ್ಮನ್ನು ಏಕಾಏಕಿ ಹೊರಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇಲ್ಲಿ ಜನಗಳು ಬಂದಿದ್ದಾರೆ ಅನ್ನುವ ಕ್ರಿಮಿನಲ್ ಕೇಸನ್ನು ಕೊಡ್ತಾರೆ. ಅದು ಅವಿನಾಶ್ ಹೇಳ್ತಾರೆ, ನಾನು ಬೆಂಗಳೂರಿನಲ್ಲಿದ್ದೆ, ಸಕಲೇಶ್ವರಕ್ಕೆ ಬಂದಿದ್ದೀರಾ, ನೀನು ನನ್ನ ಮೇಲೆ ಯಾಕೆ ಕೊಡಿಸಿದ್ದೀರಾ ಅಂತ. ಬಟ್ ಅವ್ರು ಹೇಳ್ಕೊಂಡು ಬಂದಿರೋದು ಅವಿನಾಶ್ ಅವರ ಹೆಸರು, ಸೇಲ್ ಡೀಡ್ ಆಗಿರೋದು ಅವಿನಾಶ್ ಅವರ ಮೇಲೆ, ಖಾತಾ ಆಗಿರೋದು ಅವಿನಾಶ್ಗೆ ಚೇಂಜ್ ಆಗಿರೋದು. ಅದರಿಂದ ಕಂಪ್ಲೇಂಟ್ ನಿಜವಾಗಿಯೂ ಬರೀತಾರೆ, ಅವಿನಾಶ್ ಅನ್ನುವರು ಇಲ್ಲಿ ಕಳಿಸಿದ್ದಾರೆ, ಅದಕ್ಕಾಗಿ ನಮ್ಗೆ ಹಿಂಗೆ ಈ ರೀತಿಯ ತೊಂದರೆ ಆಗುತ್ತೆ ಅಂತ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿದ್ದಾರೆ. ನೀವು ಕ್ರಿಮಿನಲ್ ಕೇಸ್ ಫೈಲ್ ಮಾಡಿದ್ದಕ್ಕೆ ಐ ಆಮ್ ಫೈಲಿಂಗ್ ಫೇಕ್ ಅಟ್ರಾಸಿಟಿ ಕೇಸ್ ಆನ್ ಯು ಪೀಪಲ್ ಅಂತ. ಎಸ್, ದಟ್ಸ್ ರೈಟ್. ಇದು ಪವರ್ ಟಿವಿ ಅಥವಾ ನಮ್ಮ ಗಿರೀಶು ಇಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾ ಇರೋದಲ್ಲ, ಪದ್ಮನಾಭನಗರದ ಮಿಸ್ಟರ್ ಅವಿನಾಶ್ ಅವರೇ ಹೇಳ್ತಾ ಇರುವಂಥದ್ದು, ಅವರ ಬಾಯಿಂದನೇ ಹೇಳ್ತಾ ಇರುವಂಥದ್ದು. ನೊಂದವರ ಯಾರ ಮೇಲೆ ಇವರು ಅಟ್ರಾಸಿಟಿ ಕೊಟ್ಟಿದ್ದಾರೆ ನೋಡಿ, ಅವ್ರು ಹೇಳ್ತಾರೆ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ ಸರ್, ನೀವು ನಮ್ಮ ಮೇಲೆ ಯಾಕೆ ಕೊಟ್ಟಿದ್ದೀರಾ, ಅವರು ಒಟ್ಟಿಗಿದ್ದಾರೆ ಅಂತ ಯಾರೋ ಹೇಳಿದ್ದಾರೆ, ನನಗೆ ಒಟ್ಟಿಗೆ ಹೋಗಿ ಕೊಟ್ಟಿದ್ದಂತ, ಅದಕ್ಕೆ ಅವ್ರ ಮೇಲೇನು ಮಾಡಿದ್ದೀನಿ ಅಂತ. ಈ ಅಗ್ರೀಸ್.
ಇದು ನಾವು ಹೇಳೋದಲ್ಲ, ದುರುಪಯೋಗ. ದಲಿತರಿಗೆ ಅನ್ಯಾಯ ಆಗಬಾರ್ದು, ಅವರಿಗೆ ಸುರಕ್ಷತೆ ಬೇಕು, ಅವರಿಗೆ ಸಮಾಜದಲ್ಲಿ ಅವರು ತುಳಿತಕ್ಕೊಳಗಾಗಬಾರ್ದು ಅನ್ನುವ ಒಂದೇ ಕಾರಣಕ್ಕೆ ಭಾರತದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಇಲ್ಲಿಯವರೆಗೂ ಕೂಡ ಆ ಕಾನೂನನ್ನು ಎತ್ತಿ ಯಾವ ಕಾನೂನನ್ನು ಯಾವ ಬದಲಾವಣೆಗಳು ಆದರೂ ಕೂಡ ಆ ಕಾನೂನಲ್ಲಿ ಬದಲಾವಣೆಗಳನ್ನು ಮಾಡದೆ ಇಟ್ಟಿದ್ದು ಇಂಥ ಲ್ಯಾಂಡ್ ಗ್ರಾಬಿಂಗ್ ಅಂತ ನಾನು ಹೇಳ್ತೇನೆ, ಅದರ ಕೊಳ್ಳೆ ಹೊಡಿಲಿಕ್ಕೆ, ಬಡವರನ್ನು ನಿರ್ಗತಿಕರನ್ನಾಗಿ ಮಾಡಲಿಕ್ಕೆ ಮಾಡಿರುವ ಕಾನೂನಲ್ಲ. ಮಿಸ್ಟರ್ ಅವಿನಾಶ್, ಐ ಥಿಂಕ್ ಯು ಆರ್ ವೆಲ್ ಎಜುಕೇಟೆಡ್. ನಿಮ್ಮ ಇಂಗ್ಲೀಷ್ ನೋಡಿದರೆ ಕೇಸ್ ಈಸ್ ಆಲ್ಮೋಸ್ಟ್ ಡನ್. ಎಸ್, ಕ್ರಿಮಿನಲ್ ಕೇಸ್ ಇಸ್ ಡನ್, ಬಟ್ ಈ ಅಟ್ರಾಸಿಟಿ ಕೇಸ್ ಇದೆ ಅಲ್ವಾ, ಇಟ್ ಈಸ್ ನಾಟ್ ಆಲ್ಮೋಸ್ಟ್. ಯು ಆರ್ ಲಾಡ್ಜ್ಡ್ ಎ ಫೇಕ್ ಕಂಪ್ಲೇಂಟ್. ದಿಸ್ ಈಸ್ ಎ ಕ್ರಿಮಿನಲ್ ಆಕ್ಟಿವಿಟಿ ಮಿಸ್ಟರ್ ಅವಿನಾಶ್. ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಮಿಸ್ಟರ್ ಅವಿನಾಶ್, ದಿಸ್ ಈಸ್ ಎ ಕ್ರಿಮಿನಲ್ ಆಕ್ಟಿವಿಟಿ ವಿಚ್ ಯು ಡನ್ ಆ್ಯಂಡ್ ವಿಚ್ ಯು ಆರ್ ಅಗ್ರೀಡ್. ನೀವೇನು ಒಪ್ಕೊಂಡಿದ್ದೀರಲ್ಲ, ನೀವೇ ಹೌದು ನಾನು ಫೇಕ್ ಕಂಪ್ಲೇಂಟ್ ಕೊಡಿಸಿದ್ದೀನಿ, ನೀನು ಕ್ರಿಮಿನಲ್ ಕಂಪ್ಲೇಂಟ್ ಕೊಡಿಸಿದ್ದಕ್ಕಂತ ಹೇಳಿದ್ರಲ್ಲ, ಇದು ಹೇಳುತ್ತೆ ಯು ಆರ್ ಲಾಡ್ಜ್ಡ್ ಎ ಫೇಕ್ ಕೌಂಟರ್ ಕಂಪ್ಲೇಂಟ್. ಕ್ರಿಮಿನಲ್ ಕಂಪ್ಲೇಂಟ್ ನಿಮ್ಮ ಮೇಲೆ ಆಗಿದ್ದಕ್ಕೆ ನೀವು ಫೇಕ್ ಅಟ್ರಾಸಿಟಿ ಕಂಪ್ಲೇಂಟ್ ಮಾಡಿದ್ದೀರಿ ಅನ್ನುವ ಒಪ್ಪಿಕೊಳ್ಳುವಂತಹ ಆಡಿಯೋ ಮಿಸ್ಟರ್ ಅವಿನಾಶ್. ಅವಿನಾಶ್, ಇದು ಒನ್ ಸೈಡೆಡ್ ಸ್ಟೋರಿ ಅಲ್ಲ. ಪವರ್ ಟಿವಿ ನೋಡ್ತಾ ಇರ್ಬೋದು, ನಿಮ್ಮ ಕಡೆಯಿಂದ ನನಗೆ ಕಾಲ್ಗಳು ಬಂದಿದ್ದಾವೆ ತುಂಬ ದಿನದ ಹಿಂದೆ. ಪವರ್ ಟಿವಿ ಆಫೀಸು ಫೋನ್ ನಂಬರ್ ಬೇಕಾದರೆ ಸಿಗುತ್ತೆ, ಇಲ್ಲ ನಿಮ್ಮ ನಂಬರ್ ಕೊಡಿ ನಾವೇ ಫೋನ್ ಮಾಡ್ತೀವಿ, ಅಥವಾ ಸ್ಟುಡಿಯೋಗೆ ಬನ್ನಿ ನಿಮಗೂ 1 hour ಟೈಮ್ ಕೊಡ್ತೀವಿ, ನಿಮ್ಮನ್ನು ನೀವು ನಾನು ಸರಿ ಇದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಅಪರ್ಚುನಿಟಿ ನಿಮಗೂ ಕೂಡ. ದಿಸ್ ಈಸ್ ನಾಟ್ ಎ ಕೋರ್ಟ್ ಆಫ್ ಲಾ. ಇಲ್ಲಿ ನಾವು ನೊಂದವರ ಧ್ವನಿಯಾಗಿ ನೊಂದವರು ಏನು ಹೇಳ್ತಾರೆ ಅದನ್ನು ತೋರಿಸ್ತಾ ಇದ್ದೀವಿ ನಮಗೆ ತಿಳಿದಷ್ಟು ಮಟ್ಟಿಗೆ. ಇದರಲ್ಲೇನಾದರೂ ನಿಮ್ಮದು ಇದಕ್ಕಿಂತ ದೊಡ್ಡ ಸತ್ಯ ಏನಾದರೂ ಇದ್ದರೆ ನೀವು ಬನ್ನಿ, ನೀವು ನೊಂದವರಾದರೆ ನಿಮಗೂ ಒಂದು ನ್ಯಾಯ ಕೊಡಿಸುವ. ಮಿಸ್ಟರ್ ಅವಿನಾಶ್, ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಸಿಟ್ ವಿತ್ ದ ಡಿಬೇಟ್. ನಿಮಗೆ ಅನ್ಯಾಯ ಆಗಿದರೆ ನೀವು ನೊಂದವರಾದರೆ ನಿಮ್ಮ ಕಣ್ಣೀರಿಗೂ ನಿಂತ್ಕೊಳ್ಳುವಷ್ಟು ಭರವಸೆ ನಾವು ಕೊಡ್ತೀವಿ. ದಯವಿಟ್ಟು ಬನ್ನಿ ಪವರ್ ಟಿವಿ ಆಫೀಸ್ಗೆ. ದಿಸ್ ಈಸ್ ವಾಟ್ ಐ ಸೆಡ್. ಕಾನೂನುಗಳು ಯಾವ ರೀತಿಯ ದುರುಪಯೋಗ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಇದು ನೀವು ಹೇಳ್ತಾ ಇರೋದಲ್ಲ. ಕಾನೂನನ್ನು ದುರುಪಯೋಗ ಮಾಡಿಕೊಂಡಂತಹ ಕ್ರೋರ್ಪತಿ ಕೋಟಿ ಒಡೆಯ ಹೇಳ್ತಾ ಇರೋದು. ನಾನು ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ, ಹೌದು ಮಾಡ್ಕೊಂಡಿದ್ದೀನಿ. ಏನಿವಾಗ? ಕೇಸ್ ಇಸ್ ಡನ್. ಏನಿವಾಗ? ನನ್ನ ಹತ್ರ ದುಡ್ಡಿದೆ, ನಾನು ಕೋರ್ಟಲ್ಲಿ ನೋಡ್ಕೋತೀನಿ. ನಿನ್ನ ಹತ್ರ ಏನು ಮಾಡಲಿಕ್ಕಾಗತ್ತೆ ನೀನು ಮಾಡ್ಕೋ. ಐ ಡೋಂಟ್ ವಾಂಟ್ ಟು ಟಾಕ್. ನನ್ನ ಹತ್ರ SP ಇದ್ದಾರೆ, ನನ್ನ ಹತ್ರ DYSP ಇದ್ದಾರೆ, ನನ್ನ ಹತ್ರ ಸ್ಟೇಷನ್ ಇದೆ, ನನ್ನ ಹತ್ರ ತಹಸೀಲ್ದಾರ್ ಇದ್ದಾರೆ, ನನ್ನ ಹತ್ರ VA ಇದ್ದಾರೆ. ಇನ್ನೂ ಜಾಸ್ತಿ ಮಾತಾಡಿದರೆ ನನ್ನೊಟ್ಟಿಗೆ ವಿಧಾನಸೌಧನೇ ಬೇಕಾದರೆ ನಿಲ್ಲುತ್ತೆ. ನಿನ್ನ ರೈತರೊಟ್ಟಿಗೆ, ಬಡವರೊಟ್ಟಿಗೆ, ದುಡ್ಡಿಲ್ಲದವರೊಟ್ಟಿಗೆ, ಅಮಾಯಕರೊಟ್ಟಿಗೆ ಯಾರು ನಿಲ್ತಾರೆ? ಕೇಸ್ ಇಸ್ ಡನ್, ಐ ವಿಲ್ ಫೇಸ್ ಇಟ್. ಆದರೆ ಇನ್ನೂ ಸ್ವಲ್ಪ ಮಾಧ್ಯಮಗಳು ಬಡವರೊಟ್ಟಿಗೆ, ನೊಂದವರೊಟ್ಟಿಗೆ, ಅಮಾಯಕರೊಟ್ಟಿಗೆ, ಸಂತ್ರಸ್ತೆಯರೊಟ್ಟಿಗೆ ನಿಂತ್ಕೊಳ್ಳಬಹುದು ಅನ್ನೋದನ್ನು ಅವಿನಾಶ್ ವಿ ವಿಲ್ ಪ್ರೂವ್ ಇಟ್ ಟುಡೇ.